ಟಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು: ಆರಂಭವಾದ ಎಸ್ಎಸ್ಎಲ್ಸಿ ಪರೀಕ್ಷೆ, ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ಸಿಇಒ. ಟಿಪ್ಪರ್ ಲಾರಿ ಬೈಕ್ ನಡುವೆ ಭೀಕರ ರಸ್ತೆ ಅಪಘಾತ, ದಂಪತಿಗಳು ಸ್ಥಳದಲ್ಲೇ ಸಾವು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿದ ವರದಿ ತಿರಸ್ಕರಿಸಿ ಪುನಃ ಜನಗಣತಿ ನಡೆಸಲು ಒತ್ತಾಯಿಸಿ ಮಾರ್ಚ್ 25ಕ್ಕೆ ಬೃಹತ್ ಪ್ರತಿಭಟನೆ, ಬಾಬು ಪಾಸ್ವಾನ್. ಮಾರ್ಚ್ 22ಕ್ಕೆ ಅಭಿನಂದನಾ ಸಮಾರಂಭ, ಪ್ರಚಾರ ವಾಹನ ಚಾಲನೆ, ಬೀದರ್ನಲ್ಲಿ ಭರ್ಜರಿ ಸಿದ್ಧತೆ. ಹಾಗೂ ಅತ್ಯಧಿಕ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಕನ್ನಡ ಭಾಷೆ ಶ್ರೇಷ್ಠ ಭಾಷೆಯಾಗಿದೆ, ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ. ಮಾರ್ಚ್ ಬುಧವಾರ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ಬೀದರ್ನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು. ಬೀದರ್ ಜಿಲ್ಲೆಯಲ್ಲಿ 28,439 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಜಿಲ್ಲೆಯ 94 ಪರೀಕ್ಷಾ ಕೇಂದ್ರಗಳಲ್ಲಿ ಸುಗಮವಾಗಿ ಸುಸೂತ್ರವಾಗಿ ನಡೆದವು. ಬೀದರ್ನಲ್ಲಿ 18, ಔರಾದ್ನಲ್ಲಿ 13, ಬಸವಕಲ್ಯಾಣದಲ್ಲಿ 17, ಭಾಲ್ಕಿಯಲ್ಲಿ 16 ಹಾಗೂ ಹುಮ್ನಾಬಾದ್ 20 ಪರೀಕ್ಷೆ ಕೇಂದ್ರಗಳಿವೆ. 23,529 ರೆಗ್ಯುಲರ್, 1,439 ಪ್ರೈವೇಟ್ ಫ್ರೆಷರ್ಸ್, 3,471 ರಿಪೀಟರ್ ವಿದ್ಯಾರ್ಥಿಗಳಿದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರದ ಕೊಠಡಿಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ ಕಣ್ಗಾವಲು ಇರಿಸಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬಡೋಲೆ ಪರೀಕ್ಷಾ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಘಟ್ಟವಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಆತಂಕವಿಲ್ಲದೆ ಪರೀಕ್ಷೆ ಬರೆದು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಎಂದರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಬಸ್ ನಿಲ್ದಾಣದ ಬಳಿಯ ಮುಚ್ಚಳಂಬ ಕ್ರಾಸ್ ಬಳಿ ಟಿಪ್ಪರ್ ಲಾರಿ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ದಂಪತಿಗಳು ಸ್ಥಳದಲ್ಲೇ ಮೃತರಾದ ಘಟನೆ ನಡೆದಿದೆ. ಭೀಕರ ರಸ್ತೆ ಅಪಘಾತದಲ್ಲಿ 35 ವರ್ಷದ ಸೈಯದ್ ದಸ್ತಗೀರ್, 33 ವರ್ಷದ ಯಾಸ್ಮೀನ್ ದಸ್ತಗೀರ್ ಸ್ಥಳದಲ್ಲಿಯೇ ಕೊನೆಯುಸಿರೆಳೆದಿದ್ದಾರೆ. ಬಸವಕಲ್ಯಾಣದ ಖಾದಿ ಜಂಡಾ ಕಾಲೋನಿಯಲ್ಲಿ ವಾಸವಿದ್ದ ದಂಪತಿಗಳು ಬಸ್ ನಿಲ್ದಾಣದ ಕಡೆಯಿಂದ ಬೈಕ್ ಮೇಲೆ ತಮ್ಮ ಮನೆ ಕಡೆ ದಂಪತಿಗಳು ಹೋಗುತ್ತಿರುವಾಗ ಈ ದುರಂತ ಸಂಭವಿಸಿದೆ. ಈ ವೇಳೆ ಮುಚ್ಚಳಂ ಕ್ರಾಸ್ ಬಳಿ ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಇವರ ಬೈಕ್ಗೆ ಡಿಕ್ಕಿಗೆ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ದಂಪತಿಗಳಿಬ್ಬರು ರಸ್ತೆಯಲ್ಲೇ ಬಿದ್ದು ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಸಿಪಿಐ ಅಲಿಸಾ, ಪಿಎಸ್ಐಗಳಾದ ಸಿದ್ದೇಶ್ವರ್, ಚಂದ್ರಶೇಖರ್ ಭೇಟಿ ಪರಿಶೀಲನೆ ನಡೆಸಿದರು. ಬಸವಕಲ್ಯಾಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು, ಮೃತದೇಹಗಳನ್ನು ತಾಲೂಕಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ. दम से हाथ ऊपर ले, हाथ ऊपर ले। चलो गाड़ी चालू करो। उनको दे देंगे। सर हाँ थोड़ा जरा
हटो जी हटो जी हटो जी आजा ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನೀಡಿರುವ ವರದಿಯು ಅವೈಜ್ಞಾನಿಕವಾಗಿದ್ದು ಅದನ್ನು ತಿರಸ್ಕರಿಸಿ ಪುನರ್ಜನಗಣತಿ ನಡೆಸುವಂತೆ ಒತ್ತಾಯಿಸಿ ಬೆಂಗಳೂರಿನಲ್ಲಿ ಮಾರ್ಚ್ 25ರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯದ ಒಕ್ಕೂಟದ ಜಿಲ್ಲಾ ಪ್ರಮುಖ ಬಾಬುರಾವ್ ಪಾಸ್ವಾನ್ ತಿಳಿಸಿದರು. ಬುಧವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಬಾಬುರಾವ್ ಪಾಸ್ವಾನ್ ಅವರು ಮಾತನಾಡಿ, ನಾಗಮೋಹನ್ ದಾಸ್ ಅವರು ನೀಡಿರುವ ಅಂಕಿಅಂಶಗಳಿಂದ ಬಲಗೈ ಸಮುದಾಯಕ್ಕೆ ಭಾರಿ ಅನ್ಯಾಯವಾಗಿದೆ. ಯಾವ ಜಾತಿ ಬಲಗೈ ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಬೇಕು ಅದನ್ನು ಬೇರೆ ಸಮುದಾಯದಲ್ಲಿ ತೋರಿಸಿ, ಎಡಗೈ ಸಮುದಾಯ ಜನಸಂಖ್ಯೆ ಜಾಸ್ತಿ ತೋರಿಸಿ ಬಲಗೈ ಸಮುದಾಯದವರಿಗೆ ಆಗಿರುವ ಮೋಸ ಅನ್ಯಾಯ ನಾವು ತೀವ್ರವಾಗಿ ಖಂಡಿಸುವುದಾಗಿ ಎಂದರು. ಒಳ ಮೀಸಲಾತಿ ಜಾರಿ ಕುರಿತು ಆಗಿರುವ ಗೊಂದಲ ಸಮಸ್ಯೆ ಕುರಿತು ಸರ್ಕಾರಕ್ಕೆ ಸ್ಪಷ್ಟತೆ ತಿಳಿಸದೆ ಅಂದು ಇಂದು ನಾಕೆ ಎಂದು ಹೇಳುತ್ತಿದೆ ಎಂದರು. ರಾಜ್ಯದಲ್ಲಿ ಅಧಿಕಾರ ತರಲು ಪ್ರಮುಖರಾಗಿದ್ದ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡುವ ಹುನ್ನಾರು ಸರ್ಕಾರದಿಂದ ನಡೆಯುತ್ತಿದೆ ಎಂದು ಆರೋಪಿಸಿದರು. ನಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿ ಸಿಗಬೇಕಾದ ಹಕ್ಕನ್ನು ಸರ್ಕಾರ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ಒಕ್ಕೂಟ ಇನ್ನೋರ್ವ ಮುಖಂಡ ಮಾತನಾಡಿ, ನಮಗೆ ಆದ ಅನ್ಯಾಯವನ್ನು ಖಂಡಿಸಿ ಮಾರ್ಚ್ 25ರಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಬಲಗೈ ಸಮುದಾಯದ ಒಕ್ಕೂಟದ ಪ್ರಮುಖರಾದ ರಮೇಶ್ ಡಾಕುಳಗಿ, ಅಶೋಕ್ ಮಾಳ್ಗೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗಾಗಲೇ ರಾಜ್ಯ ಸರ್ಕಾರ ಏನು 15% ಮೀಸಲಾತಿಯೊಳಗೆ ನಮಗೆ ನೇಮಕ ಮಾಡ್ತೇವೆ ಅಂತ ಹೇಳಿ ಹೇಳಿದಾರ. ಅದ್ರ ಕುರಿತು ಆಮೇಲೆ ನಾಗಮೋಹನ್ ದಾಸ್ ವರದಿ ಇವತ್ತು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಈಗ ರಾಜ್ಯ ಗೊತ್ತಾಗಿದೆ. ಅದರ ಸಲುವಾಗಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಬೇಕು ಮತ್ತು ಸರ್ಕಾರ ಮತ್ತೆ ಇನ್ನೊಂದ್ಸರಿ ಜನಗಣತಿ ಮಾಡಿ, ಜಾತಿ ಜನಗಣತಿ ಮಾಡಿ ಈ ಬಲಗೈಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕಂತ ಹೇಳಿ ರಾಜ್ಯ ಮಟ್ಟದ ಸರ್ಕಾರದ ಒತ್ತಾಯ ಹಾಕ್ಲಕ್ಕ ದಿನಾಂಕ 25ರಂದು ಪ್ರತಿಭಟನೆ ನಡೀತದೆ. ಸರ್ಕಾರ ನಾವು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮನ್ನೇ ತುಳಿತಕ್ಕಂಥ ಹುನ್ನಾರ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಯಾವ ಸರ್ಕಾರ ನಾವು 100% ದಲಿತರು ಓಟ್ ಹಾಕಿ ಬಲಗೈ ಸಮುದಾಯದ ಓಟ್ ಹಾಕಿ ಅಧಿಕಾರಕ್ಕೆ ತಂದಿದ್ದೇವೆ, ನಮಗ ಸರ್ಕಾರ ಮೀಸಲಾತಿಯಲ್ಲಿ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ನಿನ್ನೆ ಕೂಡ ಒಂದು ಹೋರಾಟ ಆಗಿದೆ. ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಕೂಡ, ತಾಲೂಕು ಮಟ್ಟದಲ್ಲಿ ಕೂಡ ಎಲ್ಲ ಕಡೆ ಒಂದು ಹೋರಾಟ ಆಗಿದೆ. ಈಗ ರಾಜ್ಯ ಮಟ್ಟದ ಹೋರಾಟಕ್ಕೆ ಸಜ್ಜಾಗಿದೆ. ಅದಕ್ಕೆ ಈ ಸರ್ಕಾರ ಮಾಡ್ತಕ್ಕಂಥ ಏನು ಪ್ರತಿ ಸಾರಿ ಒಂದೊಂದು ಹೇಳಿಕೆ ಕೊಡ್ತಾ ಇದೆ, 15ಕ್ಕೆ ಮಾಡ್ತೀವಿ, 20 ತಾರೀಕು ಮಾಡ್ತೀವಿ, 27ಕ್ಕೆ ಮಾಡ್ತೀವಿ ಅಂತಕ್ಕಂಥದ್ದು. ಆದ್ರೆ ಸರ್ಕಾರ ಸ್ಪಷ್ಟತೆ ಕೊಡಬೇಕು, ಕ್ಲಿಯರ್ ಆಗಿ ನಮ್ಮನ್ನು ಯಾವಾಗ ನಿರ್ಣಯ ಮಾಡ್ತೀವಿ ಅಂತಕ್ಕಂಥದ್ದು ಆಗಬೇಕು. ಮತ್ತು ನಮ್ಮ ಸಮುದಾಯಕ್ಕೆ ಏನು ಎಡ ಬಲ ಇರ್ತಕ್ಕಂಥ ಸಮುದಾಯದ ಇರ್ತಕ್ಕಂಥ ಜಾತಿಗಳು ಛಲವಾದಿ ಇದು ಮಾದಿಗ ಸಮಾಜ ಸೇರಿಸಿ, ಮಾದಿಗ ಸಮಾಜಕ್ಕೆ ಇನ್ನೊಂದು ಜಾತಿಗಳು ತಂದು ಮಲೆಯ ಸಮಾಜ ಸೇರಿಸಿ ನಮ್ಮ ಸಂಖ್ಯೆ ಕಮ್ಮಿ ತೋರಿಸತಕ್ಕಂಥ ನಾಗಮೋಹನ್ ದಾಸ್ ವರದಿಗೆ ನಾವು ಖಂಡಿಸ್ತಿದ್ದೇವೆ. ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ನಮ್ಮ ಬಲಗಾಯದ ಹಕ್ಕಿದೆ, ಅದು ಹಕ್ಕನ್ನು ಪೂರೈಸಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ. ಎಲ್ಲ ಜಾತಿಗಳ ಒಕ್ಕೂಟ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಲಗೈ ಸಮುದಾಯಕ್ಕೆ ಆದಂಥ ಅನ್ಯಾಯವನ್ನು ಖಂಡಿಸಿ ಇದೇ ದಿನಾಂಕ 25/2026ರಂದು ಬೆಂಗಳೂರು ನಗರದ ಕಬ್ಬನ್ ಪಾರ್ಕ್ನಲ್ಲಿ ಬಲಗೈ ಸಮುದಾಯಕ್ಕೆ ಆದಂಥ ಅನ್ಯಾಯವನ್ನು ಪ್ರತಿರೋಧಿಸಿ ಒಂದು ಬೃಹತ್ ಪ್ರತಿಭಟನಾ ಹೋರಾಟವನ್ನು ಮಾಡಲಾಗ್ತದೆ. ಈ ಹೋರಾಟ ಮಾಡಲು ಮುಖ್ಯ ಕಾರಣ ಏನಪ್ಪ ಅಂದರೆ, ಏನಿವತ್ತು ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಯಾವ ರೀತಿ ಅನ್ಯಾಯ ಆಗಿದೆ ಅಂದರೆ, ಈ ಒಂದು ಏನು ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರು ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತೇಳಿ ಕೆಲವೊಂದು ಅಂತೇಳಿ ಕೆಲವೊಂದು ಆದಿ ದ್ರಾವಿಡ ಕೆಲವೊಂದು ಕಡೆ ಮಾದಿಗ ಸಮುದಾಯದಲ್ಲಿದ್ದಾರೆ, ಆದಿ ಕರ್ನಾಟಕ ಕೆಲವೊಂದು ಕಡೆ ಹಳೆಯ ಸಂಬಂಧಿತ ಜಾತಿಗಳಿದ್ದಾರೆ,
ಇದನ್ನು ಸಮಸ್ಯೆ ಆಗಿದೆ. ಯಾವ ರೀತಿ ಸಮಸ್ಯೆ ಮಾಡಿದ್ದಾರೆ ಅಂದರೆ, ಆದಿ ಕರ್ನಾಟಕ ಕೆಲವೊಂದು ಕಡೆ ಮಾದಿಗ ಸಮದಲ್ಲಿದ್ದಾರೆ, ಕೆಲವೊಂದು ಕಡೆ ಹಳೆ ಸಮದಲ್ಲಿದ್ದಾರೆ. ಮತ್ತು ಆದಿ ದ್ರಾವಿಡರು ಕೂಡ ಮತ್ತು ಆದಿ ಆಂಧ್ರರು ಕೂಡ ಕೆಲವು ಕಡೆ ಮಾದಿಗರಾಗಿದ್ದಾರೆ, ಕೆಲವು ಕಡೆ ಹಳೆಯರಾಗಿದ್ದಾರೆ. ಈ ಒಂದು ಸಮಸ್ಯೆ ಇಟ್ಕೊಂಡು ಇವತ್ತು ಸುಮಾರು 3,25,000 ಜನಸಂಖ್ಯೆಯನ್ನು ನಮ್ಮ ಬಲಗೈ ಸಂಬಂಧಿತ ಜಾತಿಗೆ ಸೇರಿದ ಪರಿಯನ್ ಅಂತಕ್ಕಂಥ ಈ ಜಾತಿಗಳನ್ನು ಎಡಗೈ ಸಮುದಾಯಕ್ಕೆ ಸೇರಿಸಿ ಇವತ್ತು ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಹೀಗಾಗಿ ಇವತ್ತು ಸುಮಾರು ವರ್ಷಗಳಿಂದ ಈ ಒಂದು ಒಳ ಮೀಸಲಾತಿ ನಾವು ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ, ಆಮೇಲೆ ಮಾಡ್ತೀವಿ ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ನಮ್ಮ ಎರಡೂ ಸಮುದಾಯಕ್ಕೆ ಜಗಳವನ್ನು ಹಚ್ಚಿ ಇವತ್ತು ಸಹೋದರರಾಗಿರ್ತಕ್ಕಂಥ ಸಮುದಾಯದಲ್ಲಿ ಇವತ್ತು ಒಂದು ಕಿಡಿ ಹಚ್ಚಿಬಿಟ್ಟಿದೆ. ಹಾಗಾಗಿ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೇವೆ. ನೀವು ನಮ್ಮ ಸಮಾಜಕ್ಕೆ ಎರಡೂ ಸಮುದಾಯಕ್ಕೆ ನ್ಯಾಯ ಕೊಡಬೇಕಾದ್ರೆ ಎರಡೂ ಸಮುದಾಯದವರನ್ನು ಕೂಡಿಸಿ, ಈಗಾಗಲೇ ಏನು ರಾಜ್ಯ ಸರ್ಕಾರ ಎಡಗೈಗೆ 6, ಬಲಗೈಗೆ 6 ಮತ್ತೆ ಅಲೆಮಾರಿಗಳಿಗೆ 5% ಮಾಡಿದ್ರಿ, ಇದನ್ನು ಸರಿಪಡಿಸಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದೆ. ಯಾಕೆಂದ್ರೆ ಎಡಗೈ ಸಮುದಾಯದವರು, ಬಲಗೈ ಸಮುದಾಯದವರು ಮತ್ತು ಅಲೆಮಾರಿಗಳು ಎಲ್ಲರೂ ಕೂಡ ಶೋಷಣೆಗೆ ಒಳಗಾದಂತ ಜನಾಂಗ. ಈ ಜನಾಂಗಕ್ಕೆ ನೀವು ನ್ಯಾಯ ಕೊಡಬೇಕಾದ್ರೆ ಈ ಎಲ್ಲವನ್ನು ಕ್ಯಾಬಿನೆಟ್ ನಲ್ಲಿ ಏನು 27 ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ ನಲ್ಲಿ ಈ ಸಮುದಾಯಗಳಿಗೆ ಅನ್ಯಾಯವಾಗದಂತೆ ನೋಡ್ಕೊಳ್ಬೇಕು. ಮತ್ತೆ ಯಾರು ತುಳಿತಕ್ಕೊಳಗಾಗಿದ್ದಾರೆ, ಅನ್ಯಾಯಕ್ಕೊಳಗಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸಬೇಕು. ಇವತ್ತು ವಿಶೇಷವಾಗಿ ಈ ಇನ್ನ ಒಳ ಮೀಸಲಾತಿ ಜಾರಿನೇ ಆಗಿಲ್ಲ ಅಂತ ಸಂದರ್ಭದಲ್ಲಿ ಧಾರವಾಡ ಯೂನಿವರ್ಸಿಟಿ, ಹುಬ್ಬಳ್ಳಿ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿಯಲ್ಲಿ ಕೆಲವೊಂದು ಕಾನ್ಫರೆನ್ಸ್ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರೂ ಆದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿರುವುದು ರಾಜ್ಯದಲ್ಲಷ್ಟೇ ಅಲ್ಲ, ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನರಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಈ ಹಿನ್ನೆಲೆ ಅವರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಮಾರ್ಚ್ 22ರಂದು ಭಾನುವಾರ ಸಂಜೆ 6 ಗಂಟೆಗೆ ನಗರದ ಗುಂಪಾ ರಸ್ತೆಯಲ್ಲಿರುವ ಕರ್ನಾಟಕ ಫಾರ್ಮಸಿ ಕಾಲೇಜ್ ಮೈದಾನದಲ್ಲಿ ಭವ್ಯ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಅಭಿನಂದನಾ ಸಮಾರಂಭದ ಅಂಗವಾಗಿ ಬೀದರ್ ನಗರದ ಬಸವೇಶ್ವರ ವೃತ್ತದಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರು ಹಾಗೂ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ಹಾಗೂ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಬಾಬು ಆಲಿ ಅವರು ಪ್ರಚಾರ ವಾಹನಕ್ಕೆ ಹಸಿರು ಧ್ವಜ ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜ್ ಜಾಬಶೆಟ್ಟಿ ಅವರು, ಪ್ರಚಾರ ವಾಹನವು ನಗರದೆಲ್ಲೆಡೆ ಸಂಚರಿಸಿ ಸಮಾರಂಭದ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಆಹ್ವಾನ ನೀಡಲಿದೆ. ಈಗಾಗಲೇ ನಗರದಲ್ಲಿ ಪೋಸ್ಟರ್ಗಳು, ಬ್ಯಾನರ್ಗಳು ಮತ್ತು ಪ್ರಚಾರ ಕಾರ್ಯಗಳು ಚುರುಕುಗೊಂಡಿದ್ದು ಸಮಾರಂಭದ ಬಗ್ಗೆ ಜನರಲ್ಲಿ ಉತ್ಸಾಹ ಹೆಚ್ಚುತ್ತಿರುವುದು ಗಮನಾರ್ಹವಾಗಿದೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು ಕಾರ್ಯಕ್ರಮ ಯಶಸ್ವಿಯಾಗಲು ಹಲವು ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಜನೀಶ್ ವಾಲಿ, ಕೋಶಾಧ್ಯಕ್ಷ ಜಯರಾಜ್ ಖಂಡ್ರೆ, ದೀಪಕ್ ವಾಲಿ, ಧನರಾಜ್ ಹಂಗರ್ಗಿ, ಬಸವರಾಜ್ ಪಾಟೀಲ್ ಹಾರೂರ್ಗೇರಿ, ಸಂತೋಷ್ ಪಾಟೀಲ್, ಅರುಣ್ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಗರದ ಕರ್ನಾಟಕ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಹಾಗೂ ರಾಜ್ಯ ಘಟಕದ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಜನ್ಮದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಸಾಹಿತ್ಯ ಸಾಂಸ್ಕೃತಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕರ್ನಾಟಕ ಪ್ರದೇಶ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ ಉದ್ಘಾಟಿಸಿದರು. ಸಂಜೀವ್ ಕುಮಾರ್ ಅತಿವಾಳೆ ಅವರು ಮಾತನಾಡಿ, ವಿಶ್ವಕ್ಕೆ ಕನ್ನಡ ಭಾಷೆ ಅನ್ಯ ಭಾಷೆಯಷ್ಟೇ ಮಹತ್ವದ್ದಾಗಿದ್ದು ಇದು ಸಮಾನತೆಗಾಗಿ ಹೋರಾಡಿದ ಚಳುವಳಿಯ ಭಾಷೆಯಾಗಿದೆ ಎಂದು ನುಡಿದರು. ಕನ್ನಡ ಭಾಷೆಗೆ 2500 ವರ್ಷಗಳ ಶ್ರೀಮಂತ ಇತಿಹಾಸವಿದ್ದು ಅತ್ಯಧಿಕ ಜ್ಞಾನಪೀಠಗಳನ್ನು ಪ್ರಶಸ್ತಿಗಳನ್ನು ಪಡೆದ ಶ್ರೇಷ್ಠ ಭಾಷೆಯಾಗಿದೆ ಎಂದು ಹೇಳಿದರು. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಸಮಾನತೆಗಾಗಿ ನಡೆದ ಹೋರಾಟವು ಕನ್ನಡದ ವೈಶಿಷ್ಟ್ಯತೆಯನ್ನು ತೋರಿಸುತ್ತದೆ ಎಂದರು. ಪುನೀತ್ ರಾಜ್ಕುಮಾರ್ ಅವರ ಸಮಾಜ ಸೇವೆಯನ್ನು ಸ್ಮರಿಸಿದ ಅವರು, ಅಕ್ಷರ ಜ್ಞಾನವಿಲ್ಲದವರಿಗೆ ಶಿಕ್ಷಣ ನೀಡುವುದು, ಅನಾಥರಿಗೆ ಆಶ್ರಯ ಕಲ್ಪಿಸುವುದು, ಕಣ್ಣು ದಾನ ಮಾಡುವಂತಹ ಮಾನವೀಯ ಕಾರ್ಯಗಳು ಹಾಗೂ ಕೋವಿಡ್-19 ಸಂದರ್ಭದಲ್ಲಿ ಸರ್ಕಾರಕ್ಕೆ ನೆರವಾದ ಅವರ ಸೇವೆ ಮಾದರಿಯಾಗಿದೆ ಎಂದು ಕೊಂಡಾಡಿದರು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕರವೇ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಅವಿನಾಶ್ ಬುದೇರ್ಕರ್ ವಹಿಸಿದರು. ಕರವೇ ಕಾವಲು ಪಡೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಸುರೇಶ್ ಮಾತನಾಡಿ, ರಾಜ್ಕುಮಾರ್ ಕುಟುಂಬದ ಮಾನವೀಯತೆ, ಸಮಾಜಪರ ಕಾಳಜಿ ಮತ್ತು ಕನ್ನಡಾಭಿಮಾನವನ್ನು ಯಾರಿಂದಲೂ ಭರ್ತಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಾಮಾಜಿಕ ಕಾರ್ಯಗಳನ್ನು ಮುಂದುವರಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು, ಕಲಾವಿದರು, ಸಮಾಜ ಸೇವಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.